ಬಟ್ ಅದರಲ್ಲಿ 3% ಜನ, ಅಂದರೆ 100ಕ್ಕೆ 3% ಜನ ಅಡಿಕ್ಷನ್ ಆಗಿರುತ್ತೆ, ಅದು ಮಧ್ಯ ವ್ಯಸನಿಗಳು ಆಗಿಬಿಟ್ಟಿರ್ತಾರೆ. ಅದರಿಂದ ಹೊರಗಡೆ ಬರಲಿಕ್ಕೆ ಅವ್ರಿಗೆ ಸಾಕಷ್ಟು ತೊಂದರೆಗಳು ಆಗ್ತವೆ. ಈ 100ಕ್ಕೆ 27% ಏನು ಉಳ್ಕೊಂಡಿರ್ತಾರೆ, ಅವರು ಯಾವಾಗ ಯೂಸ್ ಮಾಡ್ತಾ ಇರ್ತಾರೆ, ಅವರು ಒಮ್ಮೊಮ್ಮೆ ತೊಂದರೆಗಳು ಕೂಡ ಅನುಭವಿಸ್ತಾರೆ. ಅವರು ಒಂದೇನು ಹೇಳ್ತೀವಿ, ಈ ಆಲ್ಕೋಹಾಲ್ ತಗೊಳ್ಳೋರನ್ನ 4 ವಿಧ ಅಂತ ಹೇಳ್ತೀವಿ. ಒಂದು ಅಬ್ಯೂಸ್ ಅಂತ ಹೇಳ್ತೀವಿ, ಇನ್ನೊಂದು ಹಾರ್ಮ್ಫುಲ್ ಯೂಸ್ ಅಂತ ಹೇಳ್ತೀವಿ, ಇನ್ನೊಂದು ಡಿಪೆಂಡೆನ್ಸ್ ಅಥವಾ ಅಡಿಕ್ಟ್ ಅಂತ ಹೇಳ್ತೀವಿ. ಅಬ್ಯೂಸ್ ಅಂತಂದರೆ ಯಾವಾಗಲೂ ಕುಡಿತಾರೆ, ತಿಂಗಳಿಗೋ 2 ತಿಂಗಳಿಗೋ 3 ತಿಂಗಳಿಗೋ ಕುಡಿತಾರೆ. ಬಟ್ ಕುಡಿದ್ರೆ ವಿಪರೀತ ಕುಡಿತಾರೆ, ಕುಡಿದು ಬಂದು ಮನೆಗೆ ಗಲಾಟೆ ಮಾಡೋದು, ಚೀರಾಡೋದು, ಬೈಯೋದು, ಹೊಡೆಯೋದೆಲ್ಲ ಮಾಡ್ತಾ ಇರ್ತಾರೆ. ಅಥವಾ ಕುಡಿದ ದೇಶದ ಹೋಗಿ ಎಲ್ಲ ಆಕ್ಸಿಡೆಂಟ್ ಮಾಡ್ದ, ಕುಡಿದ ದೇಶದಾಗೆಲ್ಲ ಯಾರ ಜೊತೆ ಕಿರಿಕಿರಿ ಮಾಡ್ಕೊಂಡ, ಸೊ ಇದನ್ನು ಮಾಡ್ತಾರೆ. ಅದಕ್ಕೆ ತಿಂಗಳಿಗೋ 2 ತಿಂಗಳು 3 ತಿಂಗಳು ಕುಡಿತಾರೆ ಅಂತ ಅಬ್ಯೂಸ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಹಾರ್ಮ್ಫುಲ್ ಯೂಸ್ ಅಂತ ಹೇಳ್ತೀವಿ. ಹಾರ್ಮ್ಫುಲ್ ಯೂಸ್ ಅಂದರೆ ವಾರದಾಗ 2 ಸರ್ತಿ 3 ಸರ್ತಿ ಕುಡಿತಾರೆ. ಬಟ್ ಅವ್ರಿಗೆ ಒಂದು 4 ದಿವಸ ಕುಡಿದಿಲ್ಲ ಅಂದ್ರೆ ಏನು ತೊಂದರೆ ಆಗಂಗಿಲ್ಲ. ಬಟ್ ಅದು ಕುಡಿತಾ 6 ತಿಂಗಳು 1 ವರ್ಷ 2 ವರ್ಷ ಕುಡಿದ್ಮೇಲೆ ಅವ್ರಿಗೆ ಲಿವರ್ ಪ್ರಾಬ್ಲಮ್ ಬಂದಿರ್ತಾವ, ಅಥವಾ ಶುಗರ್ ಕಂಟ್ರೋಲ್ ಇರೋಂಗಿಲ್ಲ, ಅಥವಾ ಜಾಂಡಿಸ್ ಆಗಿರುತ್ತೆ, ಬೇರೆ ಏನೋ ಕೈಕಾಲೆಲ್ಲ ನರಗಳೆಲ್ಲ ತೊಂದರೆಗಳಾಗಿರುತ್ತೆ. ಡಾಕ್ಟರ್ ಹೇಳ್ತಾ ಕುಡಿಬಾರ್ದಪ್ಪ ಅಂತ ಹೇಳಿ. ಹಾರ್ಮ್ಫುಲ್ ಯೂಸ್ ಇದ್ದವರು, ಅಬ್ಯೂಸ್ ಮತ್ತು ಹಾರ್ಮ್ಫುಲ್ ಯೂಸ್ ಈ ಇಬ್ಬರು ಏನು ಕ್ಯಾಟಗರಿ ಇದಾವೆ ನೋಡ್ರಿ, ಇವ್ರನ್ನ ನಾವು ಈ ಕೌನ್ಸಿಲಿಂಗ್ ಮುಖಾಂತರ ಆಗಲಿ, ಈ ಥರ ಒಂದು ಸಮುದಾಯ ಕೇಂದ್ರದಲ್ಲಿ ಇರುವಂಥ ನಾವೆಲ್ಲರೂ ಕೂಡ್ಕೊಂಡ್ಬಿಡ್ತೀವಿ, ನಾವು ಗ್ರೂಪ್ ಥೆರಪಿ ಅಂತ ಹೇಳ್ತೀವಿ. ಸೊ ಎಲ್ಲರೂ ಕುಡಿದವ್ರೆಲ್ಲ ಕರೆಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸಿ ಸ್ವಲ್ಪ ಅವ್ರಿಗೆ ತಿಳಿಸಿ ಹೇಳ್ಬಿಟ್ರೆ ಬಿಡೋ ಸಾಧ್ಯತೆ ಜಾಸ್ತಿ ಇದೆ. ಇನ್ನೊಂದು ಏನು ಹೇಳ್ತೀವಿ, ಡಿಪೆಂಡೆನ್ಸ್ ಪಾರ್ಟ್ ಜನ, ಅಂದರೆ 100ಕ್ಕೆ 3% ಜನ ಅಡಿಕ್ಷನ್ ಇದ್ದವ್ರಿಗೆ. ಅಡಿಕ್ಷನ್ ಇದ್ದವ್ರಂಗೆ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕುಡಿತಾರೆ. ಅವ್ರಿಗೆ ಕ್ರೇವಿಂಗ್ ಇರುತ್ತೆ. ಒಂದು 6 ಕ್ರೈಟೀರಿಯಾ ಇದಾವೆ. ಯಾರಿಗೆ ಡಿಪೆಂಡೆನ್ಸ್ ಇದೆ ಅಂತ ಹೇಳ್ತೀವಿ, ಯಾರಿಗೆ ತೊಂದರೆ ಇದೆ ಅಂತ ಹೇಳ್ತೀವಿ. ಅವರಿಗೆ ಯಾರಿಗೆ ಈ ನಮ್ಮ ಸೈಕ್ಯಾಟ್ರಿಯಲ್ಲಿ ಅಥವಾ ಮನೋವೈದ್ಯರ ಇದರಲ್ಲಿ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಸಮ್ಟೈಮ್ಸ್ ಭಾಳ ಜನ ಏನಾಗುತ್ತೆ, ಈ ಇಲ್ಲ ಯಾವನೊಂದು ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ, ಕುಡಿಯೋದು ಬಿಡಿಸಲು ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಸಕ್ಕರೆ ತಿನ್ನಿಸ್ತಾರೆ, ಎಲ್ಲ ದೇವರಿಗೆ ಹಣಿ ಮಾಡಿಸ್ತಾರೆ, ಕುಡಿಯೋದು ಬಿಡ್ತಾನೆ ಮಾರ್ಗಸ್ ಫಿಟ್ಸ್ ಬಂದುಬಿಡ್ತಾರೆ. ಅಥವಾ ಕುಡಿದು ಬಿಟ್ಟ ಮೇಲೆ 3-4 ದಿವಸದಲ್ಲಿ ನಿದ್ದೆ ಮಾಡಂಗಿಲ್ಲ, ಅವ್ರು ಹೊಂಟ್ರೆ ಇವ್ರು ಹೊಂಟ್ರೆ, ಅವ್ರಿಗೆ ಕೊಂಡ್ರೆ ಕಳ್ಳು ಕೊಂಡ್ರೆ ಭಾಗ ಮಾಡೋದು, ಅಲ್ಲಿ ಓಡೋದು ಇಲ್ಲಿ ಓಡೋದು, ಮನೆಗೆ ಕೂಡೋದು, ನೀರು ಕುಡೋದಿಲ್ಲ, ಏನು ಮಾಡಂಗಿಲ್ಲ, ಎಲ್ಲರ ಮೇಲೆ ಆ ಸಂಶಯ ಅನುಮಾನ ಬರುತ್ತೆ. ಇವೆಲ್ಲ ತೊಂದರೆಗಳು ಆಗೋ ಚಾನ್ಸಸ್ ಇರ್ತದೆ. ಯಾರಿಗಾಗುತ್ತೆ 100% ಯಾರು ವರಿ ಮಾಡ್ಬೇಕು ಅನ್ನೋದಂದ್ರೆ ಒಂದು 6 ಕ್ರೈಟೀರಿಯಾ ಅದಾವೆ. ಅದರಲ್ಲಿ ಒಂದೇದೇನಂದ್ರೆ ಕ್ರೇವಿಂಗ್ ಅಂತ ಹೇಳ್ತೀವಿ. ಅಂದರೆ ಸಾಯಂಕಾಲ ಆದ ತಕ್ಷಣ ಅವ್ರಿಗೆ ಕುಡಿಬೇಕಂತ ಮನಸ್ಸು ಎಳಿತಾ ಇರ್ತೀವಿ. ಅವ್ರಿಗೆ ಮನಸ್ಸು ಇಷ್ಟು ಸ್ಟ್ರಾಂಗ್ ಬರ್ತದೆ, ಹೆಂಗಾರ ಮಾಡಿ ಒಟ್ಟು ಹೋಗ್ಬೇಕು, ಕುಡಿದು ಬರಲೇಬೇಕು. ಇನ್ನೊಂದೇನು ಹೇಳ್ತೀವಿ, ಲಾಸ್ ಆಫ್ ಕಂಟ್ರೋಲ್. ಅಂದರೆ ಬೆಳಗ್ಗೆ ಯೋಚನೆ ಮಾಡಿರ್ತಾರೆ ನಾನು ಇವತ್ತು ಕುಡಿಯೋಂಗಿಲ್ಲ ಅಂತ ಹೇಳಿ, ಮನೆಗೆ ಪ್ರಮಾಣನೂ ಮಾಡಿ ಬಂದಿರ್ತಾರೆ. ಸಾಯಂಕಾಲ ತಕ್ಷಣ ಕಂಟ್ರೋಲ್ ಆಗಲ್ಲ, ಅವ್ರು ಕುಡಿದು ಬರ್ತಾರೆ. ಅಂದರೆ ಕಂಟ್ರೋಲ್ ಸಾಧ್ಯ ಇಲ್ಲ. ಒಂದೊಂದು ಅತಿಯಾದ ಆಸೆ, ಇನ್ನೊಂದು ಕಂಟ್ರೋಲ್ ಆಗಲ್ಲ. ಇನ್ನೊಂದೇನು ಹೇಳ್ತೀವಿ, ಟಾಲರೆನ್ಸ್ ಅಂತ. ಅಂದರೆ ಮೊದಲು ಏನು ಮಾಡ್ತಾರೆ, ಬಿಯರ್ ಶುರು ಮಾಡ್ತಾರೆ, ಆಮೇಲೆ ವಿಸ್ಕಿ ಆಗುತ್ತೆ. ಮೊದಲು ಒಂದು 16-19 ಮಾಡ್ತಾರೆ, 1 ಕ್ವಾರ್ಟರ್ 2 ಕ್ವಾರ್ಟರ್ ಆಗ್ತಾರೆ. ಅಂದರೆ ಅವರು ಕ್ವಾಲಿಟಿನೂ ಚೇಂಜ್ ಮಾಡ್ತಾರೆ, ಅಲ್ಕೊಳ್ಳೋದು ಕ್ವಾಂಟಿಟಿನೂ ಕೂಡ ಜಾಸ್ತಿ ಮಾಡ್ತಾರೆ. ಸೊ ಅದು ಟಾಲರೆನ್ಸ್. ಇನ್ನೊಂದು ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಈಗ ಕುಡಿಯೋದು ಬಿಟ್ಟ ತಕ್ಷಣ ಕೈಕಾಲು ನಡ್ಗೋದಾಗಲಿ, ಬೆವರು ಬಿಡೋದಾಗಲಿ, ದಡ್ ಮಾಡೋದಾಗಲಿ, ಚಕ್ರ ಬರೋದಾಗಲಿ, ಸೊ ಒಬ್ಬರಿಗೆ BP ಹೆಚ್ಚಿಗೆ ಆಗುತ್ತೆ. ಸೊ ಇವೆಲ್ಲ ತೊಂದರೆಗಳು, ಒಬ್ಬರಿಗೆ ಫಿಟ್ಸ್ ಬರ್ಬೋದು, ಒಬ್ಬರಿಗೆ ಮಾನಸಿಕ ಕಾಯಿಲೆ ಸಡನ್ನಾಗಿ ಬಿಟ್ಟ ತಕ್ಷಣ ಗೊತ್ತು ಸಿಗ್ಲಾರ್ದಂಗೆ ಆಗೋದು, ಅಂಜಿಕೆ ಆಡ್ಕೊಳ್ಳೋದು, ಕಿವಿಯಾಗ ಆವಾಜ್ ಹೋಗಿ ಬಂದಂಗೆ ಆಗೋದು ಎಲ್ಲ ಮಾಡ್ತಾರೆ. ಸೊ ಇದು ವಿಡ್ರಾಲ್ ಸಿಂಪ್ಟಮ್ಸ್ ಅಂತ. ಇನ್ನೊಂದು 5ನೇ ಪಾಯಿಂಟ್ ಏನಂತಂದರೆ ಹಾರ್ಮ್ಫುಲ್ ಯೂಸ್, ಅಂದರೆ ಸೈಲೆನ್ಸ್. ಅಂದರೆ ಕುಡಿಯೋದು ಬಿಟ್ಟು ಅವ್ರಿಗೆ ಜೀವನ ಬೇರೆದೇನೋ ಗೊತ್ತೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ನಾನು ಎಲ್ಲಿಂದ ರೊಕ್ಕ ಅರೇಂಜ್ ಮಾಡಲಿ, ಯಾರ ಕಡೆ ಇಸ್ಕೊಂಡು ಬರಲಿ, ಯಾರ ಮೇಲೆ ಸಾಲ ಮಾಡಲಿ, ಹೆಂಡತಿ ಕೊಡಿಲ್ಲ, ಏನು ಸಾಮಾನು ಮಾರಲ್ಲ, ಕುಡಿಬೇಕನ್ನೋ ಬಗ್ಗೆನೇ ಯೋಚನೆ, ಯಾರು ದೋಸ್ತರು ಕರೆಲ್ಲ ಮಾಡೋದು. ಜೀವನ ಇರೋದು ಬೆಳೆ ಕುಡಿತಾ ಇಂದನೇ ನಡೀತಾ ಇರ್ತದೆ. ಇನ್ನೊಂದು ಪಾಯಿಂಟ್ ಏನಂತಂದರೆ, ಡಾಕ್ಟ್ರು ಹೇಳಿರ್ತಾರೆ ನಿಂಗೆ ಲಿವರ್ನಿಂದ ತೊಂದರೆ, ಇದು ಲಿವರ್ ಪ್ರಾಬ್ಲಮ್ ಆಗ್ಯದಪ್ಪ, ಬ್ರೈನ್ ಪ್ರಾಬ್ಲಮ್ ಆಗ್ಯದ, ಕುಡಿಯೋದು ಬಿಡು ಅಂತ ಹೇಳಿ ಬಿಡಂಗಿಲ್ಲ. ಸೊ 6 ಪಾಯಿಂಟಲ್ಲಿ ಮಿನಿಮಮ್ 3 ಪಾಯಿಂಟು 1 ವರ್ಷ ತನಕ ಇದ್ದರೆ ಅವರು ಅಡಿಕ್ಟ್ ಆಗಿದ್ದಾರೆ ಅಂತ ಅರ್ಥ. ಅವ್ರಿಗೆ ಬಿಡಿಸೋದು ಸ್ವಲ್ಪ ಕಷ್ಟ, ಅವರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಎಲ್ಲಿ ಈಗ ಭಾಳಷ್ಟು ಜನ ಈಗ ಹಾಸ್ಪಿಟ್ಲ್ ಹೋಗಿ ಬಂದ ತಕ್ಷಣ ಸರ್ ಕುಡಿಯೋದು ಬಿಟ್ಟಿನಂದ್ರೆ ಏನು ಔಷಧ ಏನಾರ ಆಗ್ತಿನೋ ಗೋಳಿ ಬರ್ಬಿಡಿ ಸರ್, ಏನಾರ ರಿಸ್ಕ್ ಆಗ್ತದೆ ಅಂತ ಕೇಳ್ತಾರೆ. ಕುಡಿದು ಬಿಟ್ಟಾದ್ಮೇಲೆ ಎಲ್ಲ ಮೆಡಿಕಲ್ದಾಗ ಡೈಸಲ್ಫ್ರಾಮ್ ಟ್ಯಾಬ್ಲೆಟ್ ಸಿಗ್ತದೆ, ಎಲ್ಲರೂ ಕುಟ್ಟು ಹಾಕಿ ಪೌಡರ್ ಮಾಡಿ ಕೊಡ್ತಾರೆ. ಎಲ್ಲ ಕಡೆ ಆಯುರ್ವೇದ ಎಲ್ಲ ಅದೆಲ್ಲ ಡೈಸಲ್ಫ್ರಾಮ್ ಟ್ಯಾಬ್ಲೆಟ್ ಕುಡಿದ್ರೆ ಅದು ಏನಾಗುತ್ತೆ, ಈ ಆಯುರ್ವೇದಗಳೆಲ್ಲ ಕೊಡ್ತಾರೆ ನೋಡಿ ಹೊರಗಡೆ, ಅದು ಕುಡಿದ್ರೆ ಅದು ಉಲ್ಟಿ ಆಗುತ್ತೆ, ರಿಯಾಕ್ಷನ್ ಆಗುತ್ತೆ ಬಾಡಿ ಒಳಗೆ. ಅದು ಗೋಳಿ ಹಾಕ್ಬಿಟ್ರೆ ಅದು ರಿಯಾಕ್ಷನ್ ಆಗುತ್ತೆ.
ಸೊ ಈ 100ಕ್ಕೆ 27% ಜನ ಅದಾರ ಅವ್ರಿಗೆ ಏನು ಆಗಂಗಿಲ್ಲ. 3% ಜನ ಇವೇನು 6 ಕ್ರೈಟೀರಿಯಾದ ಮಿನಿಮಮ್ 3 ಜನ ತೊಂದರೆ ಇರ್ತಾರೆ ನೋಡ್ರಿ, ಅವ್ರಿಗೆ ರಿಸ್ಕ್ ಆಗೋ ಚಾನ್ಸಸ್. 6 ಪಾಯಿಂಟ್ ಯಾವುದು? ಒಂದು ಅತಿಯಾದ ಆಸೆ ಇರ್ತದೆ, ಸಾಯಂಕಾಲ ಆದ ತಕ್ಷಣ ಕುಡಿಬೇಕಂತ ಅನ್ಸೋದು. ಇನ್ನೊಂದು ಕಂಟ್ರೋಲ್ ಆಗಂಗಿಲ್ಲ. ಇನ್ನೊಂದು ಜಾಸ್ತಿ ಯಾರು ಕ್ವಾಂಟಿಟಿ ಜಾಸ್ತಿ ಮಾಡಿರ್ತಾರೆ ಅಥವಾ ಕ್ವಾಲಿಟಿ ಜಾಸ್ತಿ ಮಾಡಿರ್ತಾರೆ. ಇನ್ನೊಬ್ರು ಕೂಡ ಬಂದ ತಕ್ಷಣ ಕೈಕಾಲು ನಡುಗೋದು, ಬೆವರು ಬಿಡೋದು, ಅಂಜಿಕೆ ಆಗೋದು, ನಿದ್ದೆ ಬರ್ದೇ ಇರೋದು, ಇದು ತೊಂದರೆ. ಇನ್ನೊಂದು ಕೂಡ ಡಾಕ್ಟರ್ ಬೇಡ ಅಂತ ಹೇಳಿರ್ತಾರೆ, ಕುಡಿಯೋದು ಬಿಡಕ್ಕೆ ಅದನ್ನು ಸಾಧ್ಯ ಇಲ್ಲ, ಕಂಟಿನ್ಯೂ ಕುಡಿತಾ ಇರ್ತಾರೆ. ಇನ್ನೊಂದು ಪಾಯಿಂಟ್ ಏನಂದ್ರೆ ಜೀವನ ಎಲ್ಲ ಕುಡಿತದಿಂದನೇ ಇರ್ತದೆ. ಇವು 6ರಲ್ಲಿ 3 ಇದ್ದು ಅಂದರೆ 1 ವರ್ಷ ತನಕ ಇದ್ದಾರೆ, ಇವ್ರು ಬಹಳ ಪ್ರಾಬ್ಲಮ್ ಡ್ರಿಂಕರ್ಸ್. ಇವರಿಗೆ ನಾವು ಮೆಡಿಕಲಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಆ ಸಮಯದಲ್ಲಿ. ಅವರಿಗೆ ಈಗ ನಾವು ಬ್ಲಡ್ ಟೆಸ್ಟ್ಗಳಾಗಲಿ, ಲಿವರ್ ಏನು ಕಂಡೀಷನ್ಸ್ ಅದಾವ, ಬ್ಲಡ್ಡಲ್ಲಿ ಏನು ತೊಂದರೆ ಅದ, ಅದನ್ನು ಅದರ ಪ್ರಕಾರ ಅರ್ಥ ಮಾಡ್ಕೊಂಡ್ಬಿಟ್ಟು ಟ್ಯಾಬ್ಲೆಟ್ಸ್ಗಳಿರ್ತವೆ. ಈ ಟ್ಯಾಬ್ಲೆಟ್ಸ್ ನಾವು ಎದಕ್ಕೆ ಕೊಡ್ತೀವಿ ಅಂತಂದರೆ, ಈಗ ವಿಡ್ರಾಲ್ ಸಿಂಪ್ಟಮ್, ಈಗ ಭಾಳ ಜನ ಏನು ಮಾಡ್ತಾರೆ, ಕುಡಿಯೋದು ಬಿಟ್ಟಾದ್ಮೇಲೆ ಒಂದು 2-3 ದಿವಸ ನಿದ್ದೆ ಬರೋಂಗಿಲ್ಲ, ಕೈಕಾಲು ನಡ್ತೋ, ಬೆವರು ಬಿಡ್ತದ, ಅವ್ರಂತ ಕುಡಿದ್ರೆ ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಅವ್ರು ಕಂಟ್ರೋಲಾಗಿ ಹೋಗಿ ಕುಡಿದು ಬರ್ತಾರೆ. ಸೊ ಅದು ಆಗಬಾರ್ದು ಅನ್ನೋದಕ್ಕೆ ನಾವು ಮೆಡಿಸಿನ್ಸ್ ಕೊಡೋದು. ಅಂದರೆ ಅವ್ರಿಗೆ ಕುಡಿಯೋದು ಬಿಟ್ಟಾದ್ಮೇಲೆ ಅವ್ರಿಗೆ ಏನು ತೊಂದರೆ ಆಗಬಾರ್ದು. ಇವೆಲ್ಲ ತೊಂದರೆಗಳು ಏನಿರ್ತವೆ ನೋಡ್ರಿ, ಮಿನಿಮಮ್ 2 ವಾರ ಇರ್ತವೆ ಅಷ್ಟೇ. ಕುಡಿಯೋದು ಬಿಟ್ಟಾದ್ಮೇಲೆ ನಿದ್ದೆ ಬರ್ದೇ ಇರೋದು, ಬೇಚೇನಿ ಆಗೋದು, ಗಾಬರಿ ಆಗೋದು, ಕೆಲಸದಲ್ಲಿ ಹೊಡೆದೇ ಇರೋದು, ಕೈಕಾಲು ನಡುಗೋದು, ಸೊ ಇವೆಲ್ಲ 2 ವಾರ ತನಕ ಇರ್ತವೆ. 2 ವಾರ ತನಕ ಯಾರು ಕಂಟ್ರೋಲ್ ಮಾಡ್ತಾರೆ, ಅದಾದ್ಮೇಲೆ ಇವೆಲ್ಲ ತೊಂದರೆಗಳು ಹೋಗ್ಬೇಕು. ಸೊ 2 ವಾರ ತನಕ ನಾವು ಮೆಡಿಸಿನ್ಸ್ ಕೊಡ್ತೀವಿ ಇನಿಷಿಯಲ್ ಪೀರಿಯಡ್ನಾಗ. ಅವ್ರಿಗೆ ನಿದ್ದೆ ಬರುವಂಗ, ಹಸು ಆಗುವಂಗ, ಇವೆಲ್ಲ ಕೈಕಾಲು ನಡಬಾರ್ದು, ಬೆವರು ಬಿಡಬಾರ್ದು, ಅವ್ರ ಲಿವರ್ ಕಂಡೀಷನ್ಸು, ನರಗಳ ಕಂಡೀಷನ್ಸ್ಗಳು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಒಂದು 2 ವಾರ ಇರ್ತವೆ. ಅದು ಆದ್ಮೇಲೆ ಏನಿರ್ತವೆ ಅಂತಂದ್ರೆ, ಇನ್ನೂ 2 ವಾರ ಆದ್ಮೇಲೆ ಎಲ್ಲ ಆರಾಮಾಗ್ತಾರೆ. ಸ್ವಲ್ಪ ಜನ ಏನು ಮಾಡ್ತಾರಲ್ಲ, ಆರಾಮಾಗಿನಪ್ಪ ಅದು ಮತ್ತೆ ಕುಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅದು ಮನಸ್ಸು ಎಳಿಬಾರ್ದು ಕುಡಿಯೋದಕ್ಕೆ ಅಂತಂದು ಸ್ವಲ್ಪ ಮೆಡಿಸಿನ್ಸ್ಗಳು ಇರ್ತವೆ. ಅದು ಆ ಮೆಡಿಸಿನ್ಸ್ಗಳನ್ನು ಅಟ್ಲೀಸ್ಟ್ 1 ಇಯರ್ ತನಕ ಕೊಡ್ತೀವಿ. ಬಟ್ ಅದು 2 ಥರ ಮೆಡಿಸಿನ್ಸ್ ಇದೆ. ಒಂದು ಈ ಡೈಸಲ್ಫ್ರಾಮ್ ಏನು ಹೇಳ್ತೀವಿ, ಆ ಗುಳಿಗೆ ಜೊತೆ ಕುಡಿದ್ರೆ ಉಲ್ಟಿ ಆಗುತ್ತೆ. ಇನ್ನೊಂದು ಥರ ಮೆಡಿಸಿನ್ಸ್ಗಳು ಬರ್ತವೆ, ಅದು ಬಗ್ಗೆ ಅಷ್ಟೇ ಮನಸ್ಸು ಎಳೆಯೋದನ್ನು ಕಡಿಮೆ ಮಾಡುತ್ತೆ. ಅದಷ್ಟೇ ಆ ಮನಸ್ಸು ಎಳೆ ಕಡಿಮೆ ಮಾಡೋದಕ್ಕೆ ಆ ಗುಳಿಗೆ ಜೊತೆ ಕುಡಿದ್ರೆ ಈಗ ಮೇಜರ್ ಏನು ಆಗಂಗಿಲ್ಲ, ಬಟ್ ಸ್ವಲ್ಪ ತೊಂದರೆ ಆಗ್ತದೆ ಅಷ್ಟೇ. ಅಪ್ಪ 1 ವರ್ಷ ತನಕ ಕೊಡ್ತಾರೆ. ಸೊ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಬಿಡ್ತಾರೆ, ಸಾಕಷ್ಟು ಜನ ಬಿಡ್ತಾರೆ. ಸರ್ ಹೇಳಿದಾಗೆ ಕುಡಿಯೋದು ಬಿಟ್ಟಿದ್ದೀರ, ಒಳ್ಳೆ ಜೀವನ ನಡೆಸ್ತಾ ಇದ್ದಾರ, ಬಟ್ ಚಾನ್ಸಸ್ ಆರ್ ದೇರ್ ಕಿ ನೀವು ಯಾವ ಒಂದು ಘಟನೆಗಳು ಬರ್ತಾವೆ ಜೀವನದಾಗ, ಏನೋ ಒಂದು ಸ್ಟ್ರೆಸ್ ಆಗ್ತದೆ ಜೀವನದಾಗ, ಒಳ್ಳೆ ಸಂಗತಿಗಳನ್ನೂ ಆಗ್ತವೆ, ಆವಾಗ ಪಾರ್ಟಿ ಅಂತ ಮಾಡಿ ಕುಡ್ಲಿಕ್ಕೆ ಶುರು ಮಾಡ್ತಾರೆ. ಏನೋ ಒಂದು ದುಃಖದ ಘಟನೆಗಳು ಆಗ್ತವೆ, ಅದ್ರೊಳಗೆ ಕುಡ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಒಂದು ಸರ್ತಿ ಬಾಯಿಗೆ ಹತ್ತಂತ ತಿಳ್ಕೊಂಡ್ರೆ ಬ್ರೈನ್ಗೆ ಅದು ಕಂಟಿನ್ಯೂ ನಡೀತಾನೆ ಇರ್ತದೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತಾ ಅಂದರೆ, ಕುಡಿಯೋರು ಬಿಟ್ಟ ಮೇಲೆ 6 ತಿಂಗಳಲ್ಲಿ ಒಂದು 60% ಜನ ಮತ್ತೆ ಕುಡ್ಲಿಕ್ಕೆ ಶುರು ಮಾಡ್ತಾರೆ. ನಾನು ನೆಗೆಟಿವ್ ಅಂತ ಹೇಳ್ತಾ ಇಲ್ಲ, ಯು ಶುಡ್ ಅಂಡರ್ಸ್ಟ್ಯಾಂಡ್. ಇದು ಏನು ಹೆಣ್ಮಕ್ಳು ಏನು ಅರ್ಥ ಮಾಡ್ಕೊಳ್ಳೋದಿದೆ ಅಂದರೆ, ಈಗ ಇವ್ರು ಕುಡಿಯೋದು ಬಿಟ್ಟರ ಮೇಲೆ ಏನೋ ಒಂದು ಸ್ಥಿತಿಯಲ್ಲಿ, ಏನೋ ಪರಿಸ್ಥಿತಿಯಲ್ಲಿ ಕುಡಿತಾರೆ. ಕುಡಿದ ತಕ್ಷಣ ಮತ್ತೆ ಅವ್ರಿಗೆ ಜೋರಾಗಿ ಬೈಯೋದು, ಅದು ಮಾಡಿ ಇದು ಮಾಡಿ ತೊಂದರೆ ಕೊಡೋದಾಗಲಿ, ಅಥವಾ ಹಿಂಗೆ ನೀನು ಸುಧಾರಿಸಂಗಿಲ್ಲ, ನಂಗೆ ಏನು ಮಾಡಿ ಉಪಯೋಗನೇ ಇಲ್ಲ ಅಂತ ನಾವು ಯೋಚನೆ ಮಾಡಿದ್ರೆ ಅದು ಅವ್ರಿಗೆ ಹಿಂಜರಿಕೆ ಆಗುತ್ತೆ. ಕುಡಿತಾ ಇದ್ದ ಅಡಿಕ್ಷನ್ ಏನೋ ನೋಡ್ರಿ, ಇದು ಪ್ರೊಸೆಸ್ ಅದ, ಇದು 1 ಟೈಮ್ ಅಲ್ಲ. ಇದು 1 ಟೈಮ್ ಭಾಳ ಜನ ಬಿಡ್ತಾರೆ. ಅದಕ್ಕೆ 130% ಕುಡಿತಾರೆ, 27% ಜನ ಬಿಟ್ಟರೆ ಜೀವನ ಪರ್ಯಂತ ಬಿಡ್ತಾರೆ. 3% ಜನ ಪ್ರಾಬ್ಲಮ್ ಡ್ರಿಂಕರ್ಸ್ ಇರ್ತಾರೆ. ಇವ್ರು ಹೆಂಗೆ ಮಾಡ್ತಾರೆ ಅಂತಂದರೆ, 3 ತಿಂಗಳು 6 ದಿನ ಬಿಡ್ತಾರೆ, ಮತ್ತೆ ಕುಡಿತಾರೆ, ಮತ್ತೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಮತ್ತೆ ಬಿಡ್ತಾರೆ, ಮತ್ತೆ ನಡೀತಾನೆ ಇರ್ತದೆ. ಪ್ರೊಸೆಸ್ ಅದ. ಒಂದಿಲ್ಲ ಒಂದು ದಿವಸ ಬಿಡ್ತಾರೆ. ಬಿಟ್ಟಿಲ್ಲ ಅಂದ್ರೂ ಕೂಡ ಅವ್ರಿಗೆ ನಾವು ಟ್ರೀಟ್ಮೆಂಟ್, ಈ ಥರ ವ್ಯವಸ್ಥೆ, ಕೌನ್ಸಿಲಿಂಗ್ ಮಾಡ್ತಾರೆ, ಅಟ್ಲೀಸ್ಟ್ ಅವರು ಜೀವಂತವಾಗೇ ಇರ್ತಾರೆ. ಹಿಡಿದು ಬಿಟ್ಟು ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಲಿವರ್ ಇಂಪ್ರೂವ್ಮೆಂಟ್ ಆಗ್ತಾ ನಡುವೆ, ಅವ್ರ ಬ್ರೈನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇವತ್ತಿನ ನಾಳೆ ಅವ್ರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮತ್ತೆ ಕುಡಿದ್ರೆ ಮತ್ತೆ ಆದರೆ ಫ್ಯಾಮಿಲಿ ಸಪೋರ್ಟ್ ಬೇಕೇ, ಫ್ರೆಂಡ್ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ಇದ್ರೇ ಅವ್ರು ಇನ್ನೊಂದು ಬಿಡಲಿಕ್ಕೆ ಸಾಧ್ಯ ಇದೆ. ಅವಾಗ ನೀವು ಬೈರಿ ಏನನ್ನಂಗಿಲ್ಲ, ಬಟ್ ಮರುದಿವಸ ಅವ್ರಿಗೆ ತಿಳಿಸಿ ಹೇಳಿ, ಸಮಾಧಾನ ಹೇಳಿ, ಅವ್ರಿಗೆ ಧೈರ್ಯ ಕೊಟ್ಟರೆ, ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಮಾಡಿಸ್ರಿ, ಕೌನ್ಸಿಲಿಂಗ್ ಮಾಡಿಸ್ರಿ, ಅಥವಾ ನಿಮ್ಗೆ ಯಾರ್ಯಾರು ಬಿಟ್ಟಿದ್ದಾರೆ ಅವ್ರನ್ನ ಭೇಟಿ ಮಾಡಿಸ್ರಿ, ಫೋನ್ದಾಗ ಮಾತಾಡಿಸ್ರಿ, ಅವ್ರು ಮತ್ತೆ ಧೈರ್ಯ ತುಂಬ್ತಾರೆ. ಅವ್ರಿಗೆ ಧೈರ್ಯ ತುಂಬ್ರೆ ಬಿಡ್ಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಜನ ಗಂಡ್ಸ್ ಮಕ್ಳು ಭಾಳ ಜನ ಕಂಪ್ಲೇಂಟ್ ಇರ್ತಾರೆ, ಸರ್ ನಾವು ಕುಡಿಯೋದು ಬಿಟ್ಟಿರ್ತೀವಿ, ಮತ್ತೆ ಮನೆಗೆ ಬಂದು ನಮ್ಮ ವಾಸನೆ ನೋಡ್ತಾರೆ, ಕುಡಿದ್ರಿಲ್ಲ ಅಂತ. ನಾವು ಬಿಟ್ಟಿರ್ತೀವಿ, ಬಟ್ ಅವ್ರು ನಮ್ಮ ಮೇಲೆ ವಿಶ್ವಾಸನೇ ಇಲ್ಲ ಅಂತ ಹೇಳ್ತಾರೆ. ಸೊ ಅದು ಏನಾಗುತ್ತೆ, ಮನುಷ್ಯನಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಅವ್ರಿಗೆ ಕರೆಕ್ಟಾಗಿ ನೀವು ಮಾಡೋದು, ಬಟ್ ತೋರಿಸ್ಕೊಳ್ಳೋದೇನಿರುತ್ತೆ, ನಿಮ್ಮ ಕಣ್ಣು ಇರಬೇಕು ಅವ್ರು ಕುಡಿದಾನ ಇಲ್ಲ ಅಂತ ಹೇಳಿ. ಬೇರೆ ವಿಧಾನಗಳು ಇದಾವೆ. ಬಂದ ತಕ್ಷಣ ಏನೋ ಕುಡಿದು ಬಂದೇನಪ್ಪ ಅಂತ ಕೇಳಿದ್ರೆ
ಹಿಂಗಾಗುತ್ತೆ, ಬೇಜಾರಾಗುತ್ತೆ. ಹಿಂಗೆ ಕಾಲು ಒಳಗೆ ಇಟ್ಟಿರ್ತಾನೆ ಮನುಷ್ಯ, ಯಾಕೋ ಕುಡಿದು ಬಂದು ಅಂತ ಕೇಳ್ತಾರೆ. ಹಂಗೆ ಮಾಡೋದ್ರಿಂದ ಉಲ್ಟಾ ಮತ್ತೆ ಬೇಜಾರಾಗುತ್ತೆ. ಯಾರು ಕುಡಿದು ಬಿಟ್ಟಾರೆ ನೋಡ್ರಿ, ಯಾವತ್ತಿನ ದಿವಸ ಕುಡಿದ್ರಂಗಿಲ್ಲ ನೋಡ್ರಿ, ಅವ್ರಿಗೆ ಶಬ್ಬಾಸಿಲ್ಲ. ಯಾವತ್ತು ಕುಡಿದು ನೋಡ್ರಿ ಅವತ್ತಿನ ದಿವಸ ಹೊಸದು ಏನೋ ಒಂದು ಒಳ್ಳೆ ಮಾತಾಡ್ಕೋತಿದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಅವ್ರಿಗೂ ಖುಷಿ ಆಗ್ತದೆ. ಕುಡಿಯೋದು ಬಿಟ್ಟು ಅವ್ರು ಹೇಳಿದ್ರು 2 ಲಕ್ಷ ಗಳಿಸಿದ್ರು, ಎಲ್ಲರೂ ಚಪ್ಪಾಳೆ ತಟ್ಟಿದ್ರೆ ಅದು ಅದೊಂದು ಬೂಸ್ಟ್ ಆಗುತ್ತೆ. ಸೊ ಅದನ್ನು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರೆ ಅವರಿಗೂ ಧೈರ್ಯ ಬರುತ್ತೆ. ಬಟ್ ಒಂದಂತಕ್ಕೆ ಯಾವಾಗಾದರೂ ಕುಡಿಲಿಕ್ಕೆ ಮತ್ತೆ ಕುಡಿದ್ರೆ ಅವ್ರಿಗೆ ಧೈರ್ಯ ತುಂಬಿಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಬಿಕಾಸ್ ಅಡಿಕ್ಷನ್ ಅನ್ನೋದು ಏನದಲ್ಲ 3% ಏನಿದೆಲ್ಲ ಅದು ಭಾಳ ಪ್ರಾಬ್ಲಮ್ ಡ್ರಿಂಕರ್ಸ್. ಅದು ಮೆದುಳಿನೊಳಗಿರುವಂಥ ರೋಗ. ಅದು ಮೆದುಳದಾಗಿರುವಂಥ ಡೊಪಮೈನ್, ಸೆರೋಟೋನಿನ್, ನಮ್ಮ ಅಡಿಕ್ಷನ್ ಸರ್ಕ್ಯೂಟ್ ಇರುತ್ತೆ ಬ್ರೈನಲ್ಲಿ, ಆ ನರಗಳು ಚೇಂಜಸ್ ಆಗಿರುತ್ತೆ. ಸೊ ಆ ಚೇಂಜಸ್ ಆಗಿ ಏನು ಮಾಡುತ್ತೆ ಅಂತಂತಂದರೆ ಅವ್ರು ಕುಡಿಬೇಕಂತಂದ್ರೂ ಬ್ರೈನ್ ಕೇಳಂಗಿಲ್ಲ, ಬಾರ್ ನೋಡಿದ ತಕ್ಷಣ ಆಗಲಿ ಕುಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದಕ್ಕೆ 3% ಜನರಿಗೆ ಏನಂದ್ರೆ ಅಡಿಕ್ಷನ್ ಇಸ್ ನಾಟ್ ಜಸ್ಟ್ ಎ ಹ್ಯಾಬಿಟ್, ಇಟ್ಸ್ ಎ ಡಿಸೀಸ್ ಅಂತ ಹೇಳ್ತೀವಿ. ಸೊ ಆಲ್ಕೋಹಾಲ್ ಅಲ್ಲ, ಟೊಬ್ಯಾಕೋ ಅಡಿಕ್ಷನ್ ಆಗಲಿ, ನಮ್ಮ ಬಿದರಲ್ಲಿ ಕೊರೆಕ್ಸ್ ಸಿರಪ್ ಆಗಲಿ, ಕೆಮ್ಮಿನ ಔಷಧ ಸ್ಪಾಸ್ಮೋಪ್ರಾಕ್ಸಿನ್ ಕ್ಯಾಪ್ಸುಲ್ ಅಂತ ಹೇಳ್ತೀವಿ, ಪೇನ್ ಕಿಲ್ಲರ್ಸ್ ಅವೆಲ್ಲ ಸಾಕಷ್ಟು ಜನ ತಗೋತಾರೆ. ಗಾಂಜಾ ಜಾಸ್ತಿ ಇದೆ, ನಿದ್ದೆಗಳಿಗೆ ಆಂಗ್ಸೈಟು, ಆಮೇಲೆ ನೈಟ್ರೈಸಪಾಮ್ ಟ್ಯಾಬ್ಲೆಟ್ಸ್ಗಳಿದ್ದಾವೆ. ಇವೆಲ್ಲ ಯಂಗ್ಸ್ಟರ್ಸ್ಗಳು ಹೇಳ್ದಂಗೆ, ಯಂಗ್ಸ್ಟರ್ಸ್ಗಳಲ್ಲಿ ಸಾಕಷ್ಟು ಜನ ಈಗ ಅಡಿಕ್ಷನ್ಸ್ಗಳಲ್ಲಿ ಬೆಳ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಈ ಯಂಗ್ಸ್ಟರ್ಸಲ್ಲಿ ಅದು ಹೇಗೆ ಶುರು ಆಗುತ್ತೆ ಅಂತಂದರೆ, ಇವನ್ ಎಲ್ಲರೂ ಯಾರು ಕುಡ್ಲಿಕ್ಕೆ ಶುರು ಮಾಡ್ತಾರೆ ಅಂತಂದರೆ ನಮಗೊಂದು ಈ ಅಡಲೆಸೆಂಟ್ ಪೀರಿಯಡಲ್ಲಿ ಟೀನೇಜಲ್ಲಿ ಏನಾಗುತ್ತೆ, ಒಂದು ಸರ್ತಿ ಟೀನೇಜ್ ಬಂತು ಅಂದ್ರೆ ಭಾಳ ಧೈರ್ಯ ಆಗಿ ನಾನು ಏನೊಂದು ಜೀವನದಲ್ಲಿ ದೊಡ್ಡವನಾಗಿನಿ, ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ನನಗೆ ಒಂದೊಂದು ಐಡೆಂಟಿಟಿ ಬೇಕು ಅಂತ ಒಂದು ಭಾವನೆಗಳು ಬರ್ತವೆ. ಅವಾಗ ಅವನಿಗೆ ಒಂದೇನೋ ಸಾಹಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಒಂದೇನೋ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಬೇರೆ ಅವನು ದೋಸ್ತ್ ಕುಡಿದ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹಾಡಾಡ್ಕೊಂತಿದ್ದಂತಂದ್ರೆ ನಾನು ಆರಾಮಾಗಿ ಕುಡಿದ್ಬಿಟ್ಟು ರಾಯಲ್ ಆಗಿರಬೇಕು, ಚೀರಾಡ್ಕೊತಿರ್ಬೇಕು ಅಂತ ಭಾವನೆಗಳು ಬರ್ತವೆ. ಈ ಮೂವೀಸಲ್ಲಿ ನೋಡಿಬಿಟ್ಟು ಈ ಗುಟ್ಕಾದ ಬಗ್ಗೆ, ಕೇಸರ್ ಬಗ್ಗೆ ಮೂರೆಲ್ಲ ಹೀರೋಗಳೆಲ್ಲ ಅವ್ನು ಆ್ಯಡ್ ಮಾಡ್ತಾರೆ. ಸೊ ಅವೆಲ್ಲ ಇಂಪ್ರೆಷನ್ಸ್ಗಳು ಮೈಂಡಲ್ಲಿ ಬರ್ತವೆ. ಮೇನ್ ಥಿಂಗ್ ಅಂದರೆ ಮನೇಲಿ ನಾವು ಅಪ್ಪಂದ್ರೆ ನಾವು ಕುಡಿದ್ರಂದ್ರೆ ಮಕ್ಕಳು ಕೂಡ ನಮ್ಮನ್ನು ನೋಡಿ ಅನುಕರಣೆಗಳು ಮಾಡ್ತಾರೆ. ನಾವು ಅಪ್ಪಂದ್ರೆ ನಾವು ಕುಡಿದ್ಬಿಟ್ಟು ಮನೆಯಾಗ ಜಗಳ ಆಡ್ಕೊಂಡಾಗಲಿ, ಜೋರಾಗಿ ಮಾತಾಡೋದ್ರಿಂದ ಆಗಲಿ, ಅವ್ರಿನ ಮಕ್ಕಳಿಗೆ ಅನಿಸ್ತದೆ ಅಂತಂದ್ರೆ ನಾನು ಕುಡಿದು ಬಂದರೆ ಅದು ಸಿಗರೇಟ್ ಸ್ಮೋಕ್ ಮಾಡಿಬಿಟ್ರೆ ನನ್ನ ಮಾತಾಡೋದು ಮನೆಗೆ ಎಲ್ಲರೂ ಕೇಳ್ತಾರಂತ ಭಾವನೆಗಳು ಬರ್ತವೆ. ಬಟ್ ಇನ್ನೊಂದು ಸೈಂಟಿಫಿಕ್ ಸ್ಟಡಿ ಏನಿದೆ ಹೇಳ್ತಾ ಅಂತಂದರೆ, ಯಾರು ಕುಡಿತದಿಂದ ಅಪ್ಪಂದ್ರಿದಾವ 30% ಚಾನ್ಸ್ ಮಕ್ಕಳು ನಮ್ಗೆ ಕುಡಿತಾವ. ಅಪ್ಪಂದ್ರೆ ಯಾರು ಜಾಸ್ತಿ ಕುಡಿತಾರೆ ನೋಡ್ರಿ, 30% ಚಾನ್ಸ್ ಗಂಡ್ಸ್ ಮಕ್ಕಳು ಕುಡಿತಾರನು ಅವ್ರದ್ದು IQ ಲೆವೆಲ್ ಕಡಿಮೆ ಆಗುತ್ತೆ, ಅವ್ರ ಸ್ವಭಾವ ಭಾಳ ಕೆಟ್ಟದಾಗ್ತದೆ, ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಸೊ ಇದು ನಾವು ಹೇಳೋದಲ್ಲ, ನಮ್ಮ ಹಿರಿಯರಲ್ಲಿ ಹೇಳಿದರೆ ಅದರ ಹಂಗನ್ನ. ಬಟ್ ಸೈನ್ಸ್ ಪ್ರಕಾರ ಏನು ಹೇಳುತ್ತೆ ಅಂದರೆ, ಜೀನೆಟಿಕ್ ಸ್ಟಡಿ ಮಾಡಿದ್ಮೇಲೆ ಕುಡಿಯೋರನ್ನ ನಮ್ಮ ಅಪ್ಪಂದ್ರೆ ಇದ್ರೆ ಮುಂದೆ ಮಕ್ಕಳು ಅಂತ ಕುಡಿಯೋ 30% ಚಾನ್ಸ್ಗಳು ಜಾಸ್ತಿ ಇದೆ. ಸೊ ಆ ರೀತಿಯಲ್ಲಿ ಈ ಕುಡಿತದಿಂದ ನಮ್ಮ ಆರ್ಥಿಕವಾಗಿಯೂ ಸಾಲಗಳಾಗ್ತವೆ, ಸಾಕಷ್ಟು ನಾವು ಅವ್ರ ಮನೆ ಕಳ್ಕೊಂಡ್ಬಿಟ್ರ, ಜೀವನ ಕಳ್ಕೊಂಡ್ಬಿಟ್ರ. ಸೊ ಆರ್ಥಿಕವಾಗಿ ತೊಂದರೆನೇ ಆಗುತ್ತೆ, ನಮ್ಮ ಕೌಟುಂಬಿಕವಾಗಿ ತೊಂದರೆಗಳಾಗ್ತವೆ, ಎಷ್ಟೋ ಡೈವರ್ಸ್ಗಳಾಗ್ತವೆ, ಎಲ್ಲ ಮನೆ ಬಿಟ್ಟು ಓಡೋಗ್ತಾರೆ. ಸೊ ಈಗ ನಿನ್ನೆ ನಾವು ನ್ಯೂಸಲ್ಲಿ ಬಂದಿತ್ತು, ಯಾವುದೋ ಬೀದರ್ ಡಿಸ್ಟ್ರಿಕ್ಟಲ್ಲಿ ಕುಡಿತದಿಂದ ಗಂಡ ಕುಡಿದು ತೊಂದರೆ ಕೊಡ್ತಾರೆ, ಹೆಂಡತಿ ಅವ್ರ ಹೆಂಡತಿಯವ್ರ ಮನೆ ಕುಡಿದು ಸಾಯಿಸ್ಬಿಡ್ಸಾರಂತ ನ್ಯೂಸ್. ಸೊ ಅದು ಕೂಡ ಸಾಕಷ್ಟು ತೊಂದರೆ, ಈ ಕುಡಿತದಿಂದ ಜೀವನನೂ ಹಾಳಾಗ್ತದೆ. ಸೊ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸೊ ನಮ್ಮ ಕೌಟುಂಬಿಕವಾಗಿ, ಲೀಗಲ್ ಪ್ರಾಬ್ಲಮ್ಸ್ಗಳು. 90% ಆಫ್ ಕ್ರೈಮ್ಸ್ ಹ್ಯಾಪನ್ಸ್ ಬಿಕಾಸ್ ಆಫ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್. 90% ಅಪರಾಧಗಳು ಏನಾಗ್ತವೆ, ಕುಡಿತ ಯಾವ ನಶೆದಾಗಿರ್ತಾವೆ ಅವಾಗೆ ಆಗ್ತವೆ. ಸೊ ಲೀಗಲ್ ಪ್ರಾಬ್ಲಮ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ. ಸೊ ಕುಡಿತ ಯಾವಾಗಲೂ ನಮಗೆ ಕುಡಿದ್ರೆ ಇದ್ದರೆ ಅದು ದಟ್ ಇಸ್ ವೆರಿ ಸಬ್ಜೆಕ್ಟಿವ್. ಯಾರು ಕುಡಿತಾರೆ ಯಾರು ಕುಡಿಯೋದಿಲ್ಲ, ಅದು ಇಸ್ ಡಿಫ್ರೆಂಟ್ ಸ್ಟೋರಿ. ಬಟ್ ಯಾವಾಗ ಕುಡಿತದಿಂದ ನಮಗೆ ತೊಂದರೆ ಆಗ್ತದೆ ಅದನ್ನು ದೂರ ಇರೋದು ಇಂಪಾರ್ಟೆಂಟ್ ಇದೆ. ಸ್ಮೋಕಿಂಗ್ ಆಗಲಿ, ಇದು ಟೊಬ್ಯಾಕೋ ತಿನ್ನೋದರಲ್ಲಿ 90% ಆಫ್ ಕ್ಯಾನ್ಸರ್ಸ್ ಏನು ವರ್ಲ್ಡ್ ವೈಡ್ ಅದಾವಲ್ಲ, ಅದು ನಮ್ಮ ಇಂಡಿಯಾದಲ್ಲೇ ಇದೆ. ಎಲ್ಲರೂ ಗುಟ್ಕಾ ತಂಬಾಕು ಜಾಸ್ತಿ ತಿಂತಾ ಇದೆ. ಸೊ ಅದರಿಂದನೂ ಕೂಡ ಸಾಕಷ್ಟು ಸ್ಮೋಕಿಂಗ್ ಗುಟ್ಕಲ್ಲಿಂದ ಭಾಳ ತೊಂದರೆಗಳಿದೆ, ಅದನ್ನೂ ಬಿಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಸೊ ಈ ನಮ್ಮ ಈ ಧರ್ಮಸ್ಥಳದಂಥ ಪೂಜ್ಯರ ಗುರುಗಳಂತ ಅವರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ಸಾಕಷ್ಟು ಜನ, ನೀವು ಯಾರು ಆಲ್ಕೋಹಾಲ್ ಅಡಿಕ್ಷನ್ಸ್ಗಳಿದ್ರೆ ಅದನ್ನು ನೀವು ಹೊರಗೆ ಬರಲಿಕ್ಕೆ ಸಾಕಷ್ಟು ಟ್ರೈನಿಂಗ್ ತೊಗೊಂಡು ಅದನ್ನು ಹೊರಗಡೆ ಬಂದಿದ್ದೀರಾ. ಸೊ ಇದನ್ನು ಹೀಗೆ ಕಂಟಿನ್ಯೂ ಮಾಡಿರಿ. ಆ್ಯಂಡ್ ಏನೇ ತೊಂದರೆಗಳಾದರೂ ಕೂಡ, ನಿಮಗೆ ಆಲ್ಕೋಹಾಲ್ ಅಡಿಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿದ್ರೆ ಕೂಡ
ನಮ್ಮ ಒಂದು ಬ್ರಿಮ್ಸ್ ಆಸ್ಪತ್ರೆ ಇದೆ, ಗೌರ್ಮೆಂಟ್ ಆಸ್ಪತ್ರೆ, ನಮ್ಮ ಸೈಕ್ಯಾಟ್ರಿ OPD ಇದೆ, ಮನೋವೈದ್ಯರ ವಿಭಾಗ ಅಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಆಗುತ್ತೆ, ಫ್ರೀಯಾಗಿ ಬ್ಲಡ್ ಟೆಸ್ಟ್ಗಳು ಕೂಡ ಆಗುತ್ತೆ. ಯಾರು 3% ಪ್ರಾಬ್ಲಮ್ ಡ್ರಿಂಕರ್ಸ್ ಅಂತ ಹೇಳ್ತೀವಲ್ಲ, ಅದು ಮಾಡಿಬಿಟ್ಟು ಕುಡಿದು ಬಿಟ್ಟ ತಕ್ಷಣ ಮಾಡಿಬಿಟ್ಟು ಮಾಡೋದು, ಫಿಟ್ಸ್ ಮಾಡೋದು, ಅದಕ್ಕೆಲ್ಲ ಚಿಕಿತ್ಸೆ ಕೂಡ ವ್ಯವಸ್ಥೆ ಇದೆ. ಸೊ ಯಾರೇ ಅನ್ನೋ ತೊಂದರೆ ಆದರೂ ಕೂಡ ನಮ್ಮ ಬ್ರಿಮ್ಸ್ ಆಸ್ಪತ್ರೆ ಬರ್ಬೋದು, ನಮ್ದು ಇಲ್ಲಿ ವಿಶ್ವ ಆಸ್ಪತ್ರೆ ಅಂತಿದೆ ಬಸ್ ಸ್ಟ್ಯಾಂಡ್ ಹತ್ರ, ಅಲ್ಲೂ ಬರ್ಬೋದು. ಸೊ ಇದಕ್ಕೆ ಮಾರ್ಗದರ್ಶನ ಥ್ರೂ ನಮ್ಮ ಈ ಥರ ಕಾರ್ಯಕ್ರಮಗಳಾಗಲಿ, ಹಿರಿಯರಾಗಲಿ, ಥ್ರೂ ವೈದ್ಯರ ಮುಖಾಂತರ ಆಗಲಿ, ಇವೆಲ್ಲರ ಕೂಡ ನಾವು ಹೆಲ್ತ್ ತೊಗೊಂಡ್ಬಿಟ್ರೆ ಇದರಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ. ಈ ಒಂದು ಸಾಮಾಜಿಕ ಪಿಡುಗು ಏನು ಮದ್ಯವ್ಯಸನ ಇದೆ ಅದರಿಂದ ಬರಲಿಕ್ಕೆ ಸಾಧ್ಯ ಇದೆ. ಇದರಿಂದ ನಾವು ಹೊರಗಡೆ ಬಂದರೆ ನಮ್ಮ ಸಮಾಜ ಸದೃಢ ಆಗುತ್ತೆ, ನಮ್ಮ ದೇಶ ಸದೃಢ ಆಗುತ್ತೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸುತ್ತೀನಿ. ಥ್ಯಾಂಕ್ ಯು.